ಯಾವಿಷ್ಟು ಸಮಾಜ ಒಳ್ಳೊಳ್ಳೆ ಸೇವೆ. ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಪುನೀತ್ ಕೆರೆಹಳ್ಳಿ ಅನ್ನುವಂಥ ಪುಡಿ ರೌಡಿಯ ಬಗ್ಗೆ ಎಲ್ರಿಗೂ ಗೊತ್ತಿದೆ ಇತ್ತೀಚೆಗೆ. ಯಾಕೆಂದ್ರೆ ಅವನು ಎಲ್ರಿಗೂ ಗೊತ್ತಾಗಲಿ ಅಂತಾನೆ ತನ್ನ ನೀಚ ಕೃತ್ಯಗಳನ್ನು ಆನ್ ಕ್ಯಾಮ್ರಾ ಮಾಡ್ಕೊಂಡು ಓಡಾಡ್ತಿರ್ತಾನೆ. ಪೊಲೀಸರು ಸರಿಯಾಗಿ ಗುಮ್ಮದಾಗ ಒಂದಷ್ಟು ದಿನ ಸೈಲೆಂಟ್ ಆಗಿರ್ತಾನೆ. ಮತ್ತೆ ಬಾಲ ಬಿಚ್ಕೊಂಡು ಬಂದು ಸಮಾಜದಲ್ಲಿ ಮಾಡಬಾರ್ದ ನೀಚ ಕೃತ್ಯಗಳನ್ನು, ದ್ವೇಷ ಬಿತ್ತ ಕೆಲಸವನ್ನು, ಸಮಾಜವನ್ನು ಧರ್ಮದ ಆಧಾರದಲ್ಲಿ ಹೊಡೆಯುವಂತಹ ಕೃತ್ಯಗಳನ್ನು, ಅಯೋಗ್ಯತನವನ್ನು ಮತ್ತೆ ಮತ್ತೆ ಪ್ರದರ್ಶನ ಮಾಡ್ತಾನೆ ಇರ್ತಾನೆ. ಅವನ ನೀಚ ಕೃತ್ಯಗಳು ಗೊತ್ತು, ಅವನ ಮೇಲಿರೋ ಆರೋಪಗಳು ಸಹ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಆಮೇಲೆ. ಆದರೆ ಈಗ ವಿಚಾರ ಅದಲ್ಲ. ಒಂದು ವಿಡಿಯೋ ಹೊರಗಡೆ ಬಂದಿದೆ. ಆ ವಿಡಿಯೋದಲ್ಲಿ ಪಿಂಪು ಆರೋಪಿ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ದೂಡಿರುವಂತಹ ಆರೋಪ ಹೊತ್ತಿರುವ ಆರೋಪಿಗೆ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಆಶೀರ್ವಚನ ಕೊಡ್ತಿದ್ದಾರೆ. ಬಲವಾದ ಆಶೀರ್ವಾದ ಕೊಡ್ತಿದ್ದಾರೆ ಅವ್ರಿಗೆ. ಏನಿದು ವಿಡಿಯೋ ಮತ್ತು ಇದನ್ನ ನಾವು ಯಾವ ರೀತಿ ನೋಡಬೇಕು ಒಂದಷ್ಟು ವಿವರವಾಗಿ ಮಾತಾಡೋಣ. ಮೊದಲಿಗೆ ಈ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ದುಡಿಯೋದಕ್ಕೆ ಕಷ್ಟ ಆಗಿ ಮೈಭಾರ ಮಾಡಿಕೊಂಡು ಸೋಮಾರಿತನಕ್ಕೆ ಬಿಟ್ಟಿ ಕೂಳು ತಿನ್ನೋದಕ್ಕೆ, ಭಿಕ್ಷೆ ಬೇಡೋದಕ್ಕೊಂದು ದಾರಿ ಬೇಕು ಅನ್ನೋ ಕಾರಣಕ್ಕೆ ಹಿಂದೂ ಮುಸ್ಲಿಂ ಅಂತ ಮಾಡಿಕೊಂಡು ಅದಕ್ಕೊಂದು ಇದನ್ನು ತೋರಿಸ್ಕೊಂಡು QR ಕೋಡು, ಅದರಲ್ಲಿ ದುಡ್ಡು ಹಾಕಿಸ್ಕೊಂಡು ಅದರಲ್ಲಿ ಅನ್ನ ತಿನ್ನುವಂತಹ ಪುಡಿ ರೌಡಿ ರೀತಿಯಲ್ಲಿ ವರ್ತಿಸ್ಕೊಂಡು ಓಡಾಡುವಂತಹ ಈ ನಾಲಾಯಕ್ಕೇನಿದಾನಲ್ಲ ಪುನೀತ್ ಕೆರೆಹಳ್ಳಿ ಅನ್ನುವವನು, ಅವನ ಹಿಸ್ಟ್ರಿ ಏನು, ಅವನ ಮೇಲಿರೋ ಆರೋಪಗಳೇನು? ಮೊದಲನೇದು ಅವನ ಮೇಲೆ ಬಿದ್ದಿರುವಂಥದ್ದು ಪಿಂಪು ಆರೋಪ. ನಿಮಗೆ ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ತಲೆ ಹಿಡಿಯೋ ಆರೋಪ. ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ದೂಡುವಂತಹ ಆರೋಪ ಇದೆ ಅವನ ಮೇಲೆ. ಅಷ್ಟು ಮಾತ್ರ ಅಲ್ಲ, ಕೊಲೆ ಆರೋಪ ಇದೆ ಅವನ ಮೇಲೆ. ಇದ್ರೀಶ್ ಪಾಷಾ ಅನ್ನುವಂತಹ ಮುಸ್ಲಿಂ ಯುವಕನನ್ನ ಹೊಡೆದು ಕೊಂದು ಸಾಯಿಸಿರುವಂತಹ ಆರೋಪ ಇದೆ ಅವನ ಮೇಲೆ. ಆ ಮರ್ಡರ್ ನಡೆದ ಮೇಲೆ ಇವನನ್ನ ಹಿಡಿಯೋದಕ್ಕೆ ಕರ್ನಾಟಕದ ಪೊಲೀಸರು ರಾಜಸ್ಥಾನವರೆಗೂ ಹೋಗಬೇಕಾಯ್ತು. ರಾಜಸ್ಥಾನ್ಗೆ ಹೋಗಿ ತಲೆಮರೆಸ್ಕೊಂಡಿದ್ದ ಇವನು ಮತ್ತು ಇವನ ಜೊತೆಲಿರುವಂತಹ ಪಟಾಲಂ. ಅಂಥ ನೀಚಾತಿ ನೀಚ ಇವನು. ಅಂತಹ ನೀಚ ಆರೋಪಗಳು ಇವನ ಮೇಲಿದ್ದಾವೆ. ಅದರ ಜೊತೆಗೆ ದಿನ ಬೆಳಗಾದ್ರೆ ಮುಸ್ಲಿಮರ ಮೇಲೆ ಹಲ್ಲೆ, ದೌರ್ಜನ್ಯ, ಇನ್ನೆಂಥದ್ದು ಆರೋಪಗಳು ಕೇಳಿ ಬರ್ತಾನೆ ಇರ್ತವೆ. ಕೇಸುಗಳು ಆಗ್ತಾನೆ ಇರ್ತವೆ. ಗಡಿಪಾರು ಮಾಡಬೇಕು ಅನ್ನುವ ಒತ್ತಡಗಳು ಬರ್ತಿರ್ತವೆ, ಹೇಳಿಕೆಗಳು ಬರ್ತಿರ್ತವೆ. ರೌಡಿ ಶೀಟ್ ಓಪನ್ ಆಗುತ್ತೆ, ಕೋರ್ಟ್ಗೆ ಹೋಗ್ತಾನೆ, ಇನ್ನೇನೋ ಆಗ್ತಾನೆ. 4 ದಿನಕ್ಕೊಂದ್ಸಲ ಹೋಗ್ಬಿಟ್ಟು ಅವನು ಜೈಲಲ್ಲಿ ಇರ್ತಾನೆ, ಜೈಲಲ್ಲಿ ಗುಮ್ಮಿಸ್ಕೊಳ್ತಾನೆ, ಬರ್ತಾನೆ. ಆ ನಂತರ ಕಣ್ಣೀರು ಹಾಕ್ತಾನೆ, ನನ್ನನ್ನು ಬೆತ್ತಲೆ ಮಾಡಿ ಹೊಡೆದ್ರು ಅಂತೆಲ್ಲ ಹೇಳ್ಕೊಳ್ತಾನೆ. ಇಷ್ಟೆಲ್ಲ ಮಾಡ್ತಿರ್ತಾನೆ. ಯಾಕೆ? ದುಡಿದು ತಿನ್ನದೆ ಬಿಟ್ಟಿ ತಿನ್ನೋದಕ್ಕೆ ಒಂದೇ ಕಾರಣಕ್ಕೆ ಅಷ್ಟೇ, ಇನ್ನೇನಿಲ್ಲ. QR ಕೋಡ್ಗೆ ದುಡ್ಡು ಬರಬೇಕು, ಅದರಲ್ಲಿ ನಾನು ಅನ್ನ ತಿನ್ನಬೇಕು, ಅದರಲ್ಲಿ ಹೊಟ್ಟೆಗೆ ಅನ್ನ ತಿನ್ನಬೇಕು ನಾನು ಅಂತ. ಅವ್ನು ತಿನ್ನೋದು ಅನ್ನನೇ, ಹೊಟ್ಟೆಗೆ ಅನ್ನನೇ ತಿಂತಾನ ಅನ್ನೋದು ಅದು ಬೇರೆ ಪ್ರಶ್ನೆ. ಅದು ಹೊಟ್ಟೆಗೆ ಅನ್ನನೇ ತಿಂತಾನ ಅಂತ ಬಹಳ ಪ್ರಶ್ನೆ ಮಾಡ್ಬೋದು ಅವನನ್ನು, ಹಾಳಾಗೋಗ್ಲಿ. ಬಟ್ ಇಷ್ಟೆಲ್ಲ ಸಮಾಜದಲ್ಲಿ ನೀಚ ಕೃತ್ಯಗಳನ್ನು ಮಾಡ್ತಿರೋದು ಅದಕ್ಕೆ ಅವನು. ಅಂಥವನನ್ನ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಕೈ ಹಿಡ್ಕೊಂಡು ಆತ್ಮೀಯವಾಗಿ, ಆರಂಭದಲ್ಲಿ ನೋಡಿದ್ರಲ್ಲ ವಿಡಿಯೋ, ಕೈ ಹಿಡ್ಕೊಂಡು ಪ್ರೀತಿಯಿಂದ 100 ವರ್ಷ ಬಾಳಬೇಕು ನೀನು, ಇಂತಹ ಕಾರ್ಯಗಳನ್ನು ಮಾಡ್ತಾನೇ ಇರಬೇಕು ಅಂತ ಆಶೀರ್ವಚನ ಮಾಡಿದ್ರಲ್ಲ, ಬಲವಾದ ಆಶೀರ್ವಾದ ಮಾಡಿದ್ರಲ್ಲ, ಆ ವಿಡಿಯೋವನ್ನು ನಾವು ಯಾವ ರೀತಿಯಾಗಿ ಸ್ವೀಕರಿಸಬೇಕು? ಮೊದಲಿಗೆ ನಾಗಲಕ್ಷ್ಮಿ ಚೌಧರಿ ಅವರ ಬಗ್ಗೆ ಹೇಳ್ಬಿಡೋಣ. ಅವರ ಬಗ್ಗೆ ಈ ರಾಜ್ಯದಲ್ಲಿರುವಂತಹ ಅಭಿಪ್ರಾಯ ಏನು? ಅವರು ತಾಯಿ ಹೃದಯದವರು ಅನ್ನುವಂಥ ಅಭಿಪ್ರಾಯ ಇದೆ. ಸಾಕಷ್ಟು ಜನ ಅವರನ್ನ ದೇವರ ರೀತಿಯಲ್ಲಿ ನೋಡ್ತಾರೆ, ಅಕ್ಕ ಅಂತ ನೋಡ್ತಾರೆ, ತಾಯಿ ಅಂತ ನೋಡ್ತಾರೆ, ಎಲ್ಲ ರೀತಿಯಿಂದಲೂ ನೋಡ್ತಾರೆ. ಯಾಕೆ ಅಂದರೆ ಅವರು ಯಾರೇ ಕಷ್ಟ ಅಂತ ಹೋದರೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಮಹಿಳಾ ಆಯೋಗದ ಅಧ್ಯಕ್ಷರಾಗಿರೋದ್ರಿಂದ ಅವರ ಕಷ್ಟವನ್ನು ಪರಿಹಾರ ಮಾಡಿ ಕೊಡುತ್ತಾರೆ.
ಅವರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಅವ್ರಿಗೊಂದು ಬದುಕು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸಾಕಷ್ಟು ಜನಕ್ಕೆ ಬದುಕು ಕಟ್ಟಿಕೊಟ್ಟಿದ್ದಾರೆ. ಮತ್ತು ಅವರು ಮಾಡುವ ಕೆಲಸಗಳು ಹೇಗೆ ಫೇಮಸ್ ಆಯಿತು ಅಂದರೆ, ವಿಡಿಯೋಗಳು, ರೀಲ್ಸ್ಗಳು ಸಿಕ್ಕಾಪಟ್ಟೆ ಬರ್ತಾನೆ ಇರ್ತವೆ. ಅವರು ಮಾಡುವಂತಹ ಒಳ್ಳೆಯ ಕೆಲಸಗಳ ಬಗ್ಗೆ ಎಲ್ರಿಗೂ ಒಳ್ಳೆಯ ಅಭಿಪ್ರಾಯ ಇದೆ. ಮಹಿಳೆಯರಲ್ಲಿ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ ಒಳ್ಳೆಯ ಅಭಿಪ್ರಾಯ ಇದೆ. ಕರ್ನಾಟಕದಲ್ಲಿ ನಾಗಲಕ್ಷ್ಮಿ ಚೌಧರಿ ಅಂತ ಆಲ್ಮೋಸ್ಟ್ ಎಲ್ಲ ಜನತೆಗೂ ಗೊತ್ತಿದೆ. ಅಂತಹ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಗಳಿಸ್ಕೊಂಡಿದ್ದಾರೆ, ಒಳ್ಳೆ ಗೌರವವನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಹ. ಆದರೆ ಇದನ್ನು ಹೇಗೆ ನೋಡೋದು? ಇದನ್ನು ಹೇಗೆ ನೋಡೋದು? ಪಿಂಪ್ ಆರೋಪಿಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಆಶೀರ್ವಚನ ಕೊಡೋದಿದೆಯಲ್ಲ, ಇದನ್ನು ಹೇಗೆ ನೋಡೋದು? ಇನ್ನು ಮೇಡಮ್ ಅವರಿಗೆ ನಾನು ಎರಡೆರಡು ಪ್ರಶ್ನೆ ಕೇಳಿ ಇದನ್ನು ಮುಗಿಸ್ತೀನಿ. ಮುಂದೆ ಅವರ ಪ್ರತಿಕ್ರಿಯೆ ಬರುತ್ತಾ ನೋಡೋಣ. ಏನು ಮೇಡಮ್, ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್, ಆ ನೀಚ ಯಾರು ಅನ್ನೋದು ನಿಮಗೆ ಗೊತ್ತಿತ್ತಾ ಇಲ್ವಾ ನೀವು ಮಾತಾಡಿಸಿದಾಗ? ಅದಕ್ಕೆ ಸಬ್ ಕ್ವಶನ್, ಗೊತ್ತಿದ್ದರೆ ನೀವು ಉದ್ದೇಶಪೂರ್ವಕವಾಗಿ ಅವನ ಪಿಂಪ್ ಕಾರ್ಯಗಳನ್ನು, ಕೊಲೆ ಆರೋಪಗಳನ್ನು, ಅವುಗಳನ್ನು ಒಪ್ಪಿ ಅವನಿಗೆ ಆಶೀರ್ವಚನ ಕೊಟ್ರ? ಅದು ಸಬ್ ಕ್ವಶನ್, ಗೊತ್ತಿದ್ದರೆ. ಎರಡನೇದು, ಇಂಥವರನ್ನು ನೀವು ಮಾತನಾಡಿಸುವ ಮೂಲಕ, ಅದು ಅಷ್ಟು ಆತ್ಮೀಯವಾಗಿ, ಅಷ್ಟು ಪ್ರೀತಿಯಿಂದ ಕೈ ಹಿಡ್ಕೊಂಡು ಮಾತನಾಡಿಸಿ ಆಶೀರ್ವಚನ ಕೊಡೋದ್ರ ಮೂಲಕ ರಾಜ್ಯಕ್ಕೆ ಏನು ಸಂದೇಶ ಕೊಡೋಕ್ಕೆ ಹೊರಟಿದ್ದೀರಿ? ಮತ್ತೊಂದು ಕ್ವಶನ್, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇದೇ ಕೆರೆಹಳ್ಳಿ, ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಇದೇ ಪುಡಾರಿ ಜಗತ್ತಿನಲ್ಲಿರುವ ಎಲ್ಲ ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದಿದ್ನಲ್ಲ, ಆ ವಿಚಾರ ನಿಮಗೆ ಗೊತ್ತಿದೆಯಾ, ಗೊತ್ತಿಲ್ವಾ? ಗೊತ್ತಿದ್ದು, ಮತ್ತೆ ಅದಕ್ಕೆ ಸಬ್ ಕ್ವಶನ್, ಗೊತ್ತಿದ್ದೂ ಸಹ ನೀವು ಅವನಿಗೆ ಆ ಆಶೀರ್ವಚನವನ್ನು ನೀಡಿದ್ರ? ಸೊ ಈ ಕ್ಲಾರಿಟಿಯನ್ನ ಮೇಡಮ್ ಕೊಟ್ಬಿಟ್ರೆ ನಮಗೆ ಒಳ್ಳೆಯದು. ಒಂದು, ಅವನು ಯಾರು ಅಂತ ಗೊತ್ತಿರಲಿಲ್ಲ, ಯಾರೋ ಬಂದ ಮಾತಾಡಿಸ್ತಾ ನನ್ನ ಮಗನ ಥರ ಕಂಡ ನನಗೆ, ನಾನು ಆಶೀರ್ವಾದ ಮಾಡಿದೆ. ಏನು ಕೆಲಸ ಮಾಡ್ತಿದ್ದೆ, ಚೆನ್ನಾಗಿ ಮಾಡಪ್ಪ, 100 ಕಾಲ ಚೆನ್ನಾಗಿ ಬದುಕು ಅಂತ ಹೇಳಿದೆ, ಸಾಮಾನ್ಯವಾಗಿ ಹೇಳಿದೆ ಅಂತಲಾದರೂ ಹೇಳಿ. ಇಲ್ಲ, ಅವನು ಮಾಡೋದು ಏನು ಅಂತ ನನಗೆ ಗೊತ್ತು, ಅವನ ಹಿನ್ನೆಲೆ ನನಗೆ ಗೊತ್ತು, ಎಲ್ಲ ನನಗೆ ಗೊತ್ತು. ಅದು ಗೊತ್ತಿದ್ದೇ ನಾನು ಅವನಿಗೆ ಅಂತಹ ಮಾತುಗಳನ್ನು ಹೇಳಿರೋದು, ಅಂತಹ ಆಶೀರ್ವಾದವನ್ನು ಮಾಡಿರೋದು. ಯಾಕೆಂದರೆ ನನಗೆ ಹಿಂದುತ್ವ ಮುಖ್ಯ. ಹಿಂದುತ್ವದ ಹೆಸರಲ್ಲಿ ಯಾರು ಏನೇ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ, ಅವ್ರಿಗೆ ಇದೇ ರೀತಿ ನಾನು ಆಶೀರ್ವಚನ ನೀಡ್ತೀನಿ ಅಂತ ಅಲ್ಲಾದರೂ ಹೇಳಿ. ಆಗಲಾದರೂ ರಾಜ್ಯದ ಜನತೆಗೆ ಅರ್ಥ ಆಗಲಿ ನೀವು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀರಿ ಅಂತ. ಒಂದು ಈ ಕಡೆ ಹೇಳಿ, ಇಲ್ಲ ಆ ಕಡೆ ಹೇಳಿ, ದಯವಿಟ್ಟು ಹೇಳಿ, ಸುಮ್ಮನೆ ಮಾತ್ರ ಇರಬೇಡಿ. ಯಾಕಂದರೆ ನೀವು ಮಾಡಿರುವಂಥದ್ದು ಸಣ್ಣ ಪುಟ್ಟ ಕೆಲಸ ಅಲ್ಲ, ಸಣ್ಣ ಪುಟ್ಟ ಕೆಲಸ ಅಲ್ಲ. ಇದು ಸಮಾಜಕ್ಕೆ ತುಂಬ 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 ಕೆಟ್ಟ ಸಂದೇಶ ಕೊಡುವಂಥ ಕೆಲಸ. ಅದು ಗೊತ್ತಿಲ್ಲದೆ ಮಾಡಿದ್ದೀನಿ ಅನ್ನೋದಾದರೆ ಅದಕ್ಕೊಂದು ವಿಷಾದ ವ್ಯಕ್ತಪಡಿಸ್ಬೇಡಿ. ಇಲ್ಲ, ವಿ ಆರ್ ಓಕೆ ವಿತ್ ಹಿಸ್ ವರ್ಕ್, ನಾನು ಅದನ್ನು ಬೆಂಬಲಿಸ್ತೀನಿ ಅವನ ಕೃತ್ಯಗಳನ್ನು ಅನ್ನೋದಾದರೆ ಅದನ್ನಾದರೂ ಸ್ಪಷ್ಟಪಡಿಸಿ ರಾಜ್ಯದ ಜನತೆಗೆ ಅರ್ಥ ಆಗಲಿ, ಅಷ್ಟೆ. ಸೊ ಇದಿಷ್ಟು ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಪುಡಿ ರೌಡಿಸಮ್ ಮಾಡಿಕೊಂಡು ಓಡಾಡುವ ನೀಚ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರಿಂದ ಆಶೀರ್ವಚನ ಪಡೆದಿರುವ ಹಿನ್ನೆಲೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆಗಳು ಮತ್ತು ನೆನಪಿಸಿಕೊಳ್ಳಬೇಕಾದಂಥ ವಿಚಾರಗಳು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.